ದೇಶಾದ್ಯಂತ ಗಣೇಶ ಚತುರ್ಥಿ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಭಕ್ತರು ಭಕ್ತಿಭಾವದಿಂದ ಗಣೇಶನ ವಿಗ್ರಹಗಳನ್ನು ಮನೆಗೆ ಕೊಂಡೊಯ್ಯುತ್ತಿದ್ದಾರೆ. ಚತುರ್ಥಿ ಉತ್ಸವದ ಅಂಗವಾಗಿ ಭಕ್ತರೆಲ್ಲರೂ ತಮ್ಮ ಮನೆಗಳಲ್ಲಿ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ನವರಾತ್ರಿಯವರೆಗೆ ವಿಜೃಂಭಣೆಯಿಂದ ಪೂಜೆ ಸಲ್ಲಿಸುತ್ತಾರೆ. ವಿವಿಧ ಬಗೆಯ ಪ್ರಸಾದಗಳನ್ನು ತಯಾರಿಸಿ ಗಣೇಶಪ್ಪನಿಗೆ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಉತ್ಸವದ ಅಂಗವಾಗಿ ಮನೆಗಳಲ್ಲಿ ಪ್ರತಿಷ್ಠಾಪಿಸಲು ವಿವಿಧ ಬಣ್ಣ ಮತ್ತು ಭಂಗಿಯ ಗಣೇಶ ವಿಗ್ರಹಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಆದರೆ ಗಣಪತಿ ವಿಗ್ರಹದಲ್ಲಿ ಸೊಂಡಿಲು ಯಾವ ದಿಕ್ಕಿನಲ್ಲಿ ಇರಬೇಕು ಎಂಬುದು ಬಹಳ ಮುಖ್ಯ ಎಂದು ಆಧ್ಯಾತ್ಮಿಕ ತಜ್ಞರು ಮತ್ತು ಪಂಡಿತರು ಹೇಳುತ್ತಾರೆ. ಆ ವಿವರಗಳು ಇಲ್ಲಿವೆ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಬೀದಿ ಬೀದಿಗಳಲ್ಲಿ ದೊಡ್ಡ ಮಂಟಪಗಳನ್ನು ನಿರ್ಮಿಸಿ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಅದೇ ರೀತಿ ಅನೇಕ ಜನರು ತಮ್ಮ ಮನೆಗಳಲ್ಲಿಯೂ ಗಣೇಶನ ವಿಗ್ರಹಗಳನ್ನು ತಂದು ಪೂಜಿಸುತ್ತಾರೆ. ಆದರೆ ಗಣೇಶನ ವಿಗ್ರಹ ಹೇಗಿರಬೇಕು ಎಂಬುದರ ಬಗ್ಗೆ ಯಾರೂ ಹೆಚ್ಚು ಗಮನ ಹರಿಸುವುದಿಲ್ಲ. ಆದರೆ ಗಣೇಶನ ರೂಪ, ಭಂಗಿ, ಬಣ್ಣ ಮತ್ತು ದಿಕ್ಕು ಪೂಜೆಯಲ್ಲಿ ಬಹಳ ಮುಖ್ಯ ಎಂದು ತಜ್ಞರು ಹೇಳುತ್ತಾರೆ. ಮನೆಯಲ್ಲಿ ಪ್ರತಿಷ್ಠಾಪಿಸಲು ಎಡಕ್ಕೆ ತಿರುಗಿರುವ ಸೊಂಡಿಲು ಇರುವ ಗಣೇಶನ ವಿಗ್ರಹ ಮಂಗಳಕರವೆಂದು ಪಂಡಿತರು ಹೇಳುತ್ತಾರೆ. ಎಡಕ್ಕೆ ತಿರುಗಿದ ಸೊಂಡಿಲು ಇರುವ ಗಣೇಶ ಭಕ್ತರ ಆಶಯಗಳನ್ನು ಈಡೇರಿಸುತ್ತಾನೆ ಎಂಬ ನಂಬಿಕೆಯಿದೆ. ಇದಲ್ಲದೆ ನಾವು ಮನೆಯಲ್ಲಿ ಪೂಜಿಸಲು ತರುವ ಗಣೇಶ ಯಾವಾಗಲೂ ಕುಳಿತ ಭಂಗಿಯಲ್ಲಿರಬೇಕು ಎಂದು ಹೇಳಲಾಗುತ್ತದೆ. ಅಲ್ಲದೆ ಅವನ ಸೊಂಡಿಲು ಎಡಕ್ಕೆ ಬಾಗಿರುವುದು ಪವಿತ್ರತೆಯ ಸಂಕೇತವಾಗಿದೆ. ಇಂತಹ ವಿಗ್ರಹವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಅಂತಹ ವಿಗ್ರಹವನ್ನು ಮನೆಯಲ್ಲಿ ಇಟ್ಟು ಪೂಜಿಸಿದರೆ ಆಧ್ಯಾತ್ಮಿಕ ಶಕ್ತಿ, ಸಂತೋಷ, ಸಮೃದ್ಧಿ ಮತ್ತು ಸ್ಥಿರತೆ ಸಿಗುತ್ತದೆ ಎಂದು ಅವರು ಸೂಚಿಸುತ್ತಾರೆ. ಗಣೇಶನ ವಿಗ್ರಹದ ಬಣ್ಣವು ಬಹಳ ಮುಖ್ಯ. ಕೆಂಪು ಮತ್ತು ಕೇಸರಿ ಬಣ್ಣದ ವಿಗ್ರಹಗಳು ಶಕ್ತಿ ಮತ್ತು ಉತ್ಸಾಹದ ಸಂಕೇತವೆಂದು ಪರಿಗಣಿಸಲಾಗಿದೆ. ಬಿಳಿ ಬಣ್ಣದ ವಿಗ್ರಹಗಳು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತವೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಪೂಜೆಗಾಗಿ ವಿಗ್ರಹದ ಬಣ್ಣವನ್ನು ಸಹ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು. ಗಣೇಶ ಚತುರ್ಥಿಯಂದು ಪೂಜೆಗಾಗಿ ವಿಗ್ರಹವನ್ನು ಆಯ್ಕೆ ಮಾಡುವಾಗ ಅದರ ರೂಪ, ಭಂಗಿ, ಬಣ್ಣ ಮತ್ತು ದಿಕ್ಕು ಎಲ್ಲವೂ ಶಾಸ್ತ್ರಬದ್ಧವಾಗಿರಬೇಕು ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಅವಶ್ಯಕ. ತಪ್ಪುಗಳಿಂದ ಅಶುಭ ಸಂಕೇತಗಳನ್ನು ಹೊಂದಿರುವ ವಿಗ್ರಹಗಳನ್ನು ಮನೆಗೆ ತರಬಾರದು ಎಂದು ಪಂಡಿತರು ಹೇಳುತ್ತಾರೆ. ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿದರೆ ಪೂಜಾ ವಿಧಾನಗಳು ಹೆಚ್ಚು ಫಲಪ್ರದವಾಗುತ್ತವೆ ಮತ್ತು ಕುಟುಂಬದಲ್ಲಿ